ಈಗ ಮಂತ್ರಿಮಂಡಲ ಆಗೋಗಿದೆ, ಯಾವುದು ಇವತ್ತು ಖಾಲಿ ಇಲ್ಲ. ಮತ್ತೆ ಅದನ್ನ ಬದಲಾವಣೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಇದಕ್ಕೆ ಪರಿಹಾರ ಏನು? ಪಕ್ಷ ಇವತ್ತು ನಮ್ಮ ಜಿಲ್ಲೆ 2 ಜಿಲ್ಲೆಯಲ್ಲಿ ಪಕ್ಷ ಉಳಿಬೇಕು. ನಮ್ಮ ಪಕ್ಷ ಇವತ್ತು 2 ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ಇದಕ್ಕೆ ತಮ್ಮಲ್ಲಿರ್ತಕ್ಕಂಥ ಪರಿಹಾರ ಏನು? ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಇವತ್ತು ಮುಖ್ಯಮಂತ್ರಿಗಳ ಕೆಲವು ಹೇಳಿಕೆಗಳ ಬಗ್ಗೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ರಾಜೀನಾಮೆ ಕೊಡೋದ್ರೆ ಕೊಟ್ಟೋಗಿ ಅಂತ. ಅದು ಅವರ ಶೈಲಿ. ಯಾವುದೇ ಪಕ್ಷದ ವರಿಷ್ಠರು ಆ ರೀತಿ ಹೇಳುವಂಥದ್ದು ಸಹಜ. ಆದರೆ ಒಬ್ಬೊಬ್ಬರ ಶೈಲಿ ಒಂದೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಇವತ್ತು ಸಮಸ್ಯೆ ಇರತಕ್ಕಂಥದ್ದು ಇವತ್ತು ಯಾರು ಪಕ್ಷ ಬಿಟ್ಟು ಹೋಗುವಂಥದ್ದಕ್ಕಲ್ಲ. ಇವತ್ತು ಪಕ್ಷ ನಮಗೆಲ್ರಿಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಪಕ್ಷ ಇವತ್ತು ನಮಗೆ ಬಿ ಫಾರ್ಮ್ ಕೊಟ್ಟಿದೆ. ಪಕ್ಷದ ಚಿಹ್ನೆ ಅಡಿ ನಾವು ನಮ್ಮ ವೈಯಕ್ತಿಕ ಯೋಗಿ ನಾರಾಯಣಸ್ವಾಮಿ ಅವರು ಹೇಳಿದಾಗೆ ನಮ್ಮ ಶಕ್ತಿಗಳನ್ನು ಸೇರಿಸಿ ನಾವೆಲ್ಲ ಇವತ್ತು ಶಾಸಕರಾಗಿ ಕೂತಿದ್ದೀವಿ. ಇಲ್ಲಾಂದ್ರೆ ಪಕ್ಷದ ಬಿ ಫಾರ್ಮ್ ತಗೊಂಡವರೆಲ್ಲ 224 ಜನನು ಗೆಲ್ಲಲ್ಲ. ಯಾರು ವೈಯಕ್ತಿಕವಾಗಿ ವರ್ಚಸ್ ಇಟ್ಕೊಂಡಿದ್ದಾರೆ, ಪಕ್ಷದ ಒಂದು ಬೆಂಬಲ ಸಹ ಅದಕ್ಕೆ ಸಿಗತ್ತೆ. ಅದರ ಮೇಲೆ ನಾವೆಲ್ಲ ಗೆದ್ದಿರ್ತಕ್ಕಂಥದ್ದು. ಅದರಿಂದ ನಾವಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ತಪ್ಪು ಸಂದೇಶ ಕೊಡುವಂಥದ್ದಕ್ಕೆ ನಾವಿಲ್ಲಿ ಸೇರಿಲ್ಲ. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಆದರೆ ಅವರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ನಮ್ಮ 2 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು, ಈಗ ಉದಾಹರಣೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಒಬ್ಬ ಅಭ್ಯರ್ಥಿಗೆ ಕೊಟ್ಟರು. ಎಲ್ಲರ ವಿರುದ್ಧವಾಗಿ ನಾವೆಲ್ಲ ಇನ್ನೊಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಗೆಲ್ತಾರೆ ಅಂತ ಹೇಳಿದ್ವಿ. ಆದರೆ ನಮ್ಮೆಲ್ಲರ ವಿರುದ್ಧವಾಗಿ ಕೆಲವರ ನಾಯಕರ ಒತ್ತಡಕ್ಕೆ ಮಣಿದು ಕೊಟ್ಟರು, 3ನೇ ಸ್ಥಾನಕ್ಕೆ ಹೋದ್ರು. ಮತ್ತೆ ಅದನ್ನು ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕಲ್ಲ. ಆದರೆ ಆ ಸಮಸ್ಯೆ ಮತ್ತಷ್ಟು ಇನ್ನು ಉಳ್ಬಣ ಮಾಡ್ತಾ ಇದ್ದಾರೆ. ಈ ರೀತಿ ಆದರೆ ನಾವು ಯಾವ ರೀತಿ ಜವಾಬ್ದಾರಿ ವಹಿಸ್ಕೋಬೇಕು? ಈಗ ನಾವು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಇಲ್ಲ. ಈಗ ನಾರಾಯಣಸ್ವಾಮಿ ಅವರು ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಇಲ್ಲ ನಂಜೇಗೌಡರು, ನಾವೆಲ್ಲರೂ ಪಕ್ಕದ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಪ್ರಭಾವ ಇಟ್ಕೊಂಡಿದ್ದೀವಿ. ಪಕ್ಷಕ್ಕೆ ನಮ್ಮದೇ ಆದಂಥ ಕೊಡುಗೆ ಕೊಡುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ಕೆಲವರು ನಿಮ್ಮ ವೈಯಕ್ತಿಕ ಒಂದು ಕಾರಣಗಳಿಗೆ ನೀವು ಈ ರೀತಿ ಹಸ್ತಕ್ಷೇಪ ಮಾಡ್ತಾ ಇದ್ರೆ ನಾವ್ಯಾಕೆ ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಅದರಿಂದ ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ, ಇವೆಲ್ಲದಕ್ಕೂ ನಮಗೆ ಉತ್ತರ ಸಿಗಬೇಕು. ಈ ಉತ್ತರ ಸಿಗುವಂಥದ್ದಕ್ಕೆ ನಾವ್ಯಾರು ಹೈಕಮಾಂಡ್ನ ಹುಡ್ಕೊಂಡು ಹೋಗೋ ಕೆಲಸ ಆಗಿದೆ. ನಾವ್ಯಾರು ದೆಹಲಿಗೆ ಮತ್ತೊಂದು ಕಡೆ ಹೋಗಿ ಮತ್ತೊಂದು ಸತಿ ಅವರ ಮನೆ ಬಾಗಿಲು ತಟ್ಟುವಂಥ ಕೆಲಸ ಮಾಡೋದಿಲ್ಲ. ಇವತ್ತು ಪಕ್ಷ 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದ್ರೆ ಇವತ್ತು ಈ ಸಮಸ್ಯೆಗಳು ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಜನ ಹಿರಿಯ ಶಾಸಕರು 5 ಬಾರಿ 6 ಬಾರಿ 7 ಬಾರಿ ಗೆದ್ದಿರ್ತಕ್ಕಂಥ ಅವರ ಅಸಮಾಧಾನ ಆಗಿದೆ. ಅವರೆಲ್ಲರನ್ನೂ ತಾವು ಕರೆಸಿ ಗೌರವಯುತವಾಗಿ ಅವರ ಮನಸ್ಸಲ್ಲಿರ್ತಕ್ಕಂಥ ಒಂದು ಬೇಸರ, ಅವರ ನೋವನ್ನು ಆಲಿಸ್ತಕ್ಕಂಥ ಕೆಲಸ ಆಗಬೇಕು. ನಾಳೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಒಂದು ಸರ್ಕಾರವನ್ನ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಕೊಡುವಂತ ಕೆಲಸ ಆಗಬೇಕು. ಇದು ಇವರೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇದನ್ನ ಅವರು ಇಲ್ಲೇ ಬೆಂಗಳೂರಿಗೆ ಬಂದು ಎಲ್ಲರನ್ನೂ ಇವತ್ತು ನಮ್ಮ ಪ್ರತ್ಯೇಕವಾಗಿ ಇವತ್ತು ಯಾರ್ಯಾರು ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದೀವಿ, ಕೊಡ್ತೀವಿ ಅಂತೆಲ್ಲ ಹೇಳಿ